ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನಿನ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಜನ್ಮ ದಿನೋತ್ಸವ. ಅಕ್ಕಮಹಾದೇವಿ ತಾಯಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಉಡುತಡಿ ಎಂಬ ಗ್ರಾಮದಲ್ಲಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಅನ್ನುವಂಥ ದಂಪತಿಗಳಿಗೆ ಉದರದಲ್ಲಿ ಜನಿಸಿ ಆ ಅಕ್ಕಮಹಾದೇವಿ ತಾಯಿ ಇಡೀ ಒಂದು ಮಹಿಳಾ ಕುಲಕ್ಕೆ, ಒಂದು ಹೆಣ್ಣಿನ ಕುಲಕ್ಕೆ ಒಂದು ಕಿರೀಟಪ್ರಾಯವಾಗಿ ನಿಲ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವ ಹಾಗೆ ಅಕ್ಕಮಹಾದೇವಿ ತಾಯಿಯವರು ಒಂದು ದೈವಿ ಕಳೆಯನ್ನೇ ಹೊತ್ತುಕೊಂಡು ಈ ಭುವಿಗೆ ಅವತಾರ ಎತ್ತಿದವರು. ಹಾಗೆ ಅವರು ವೀರವಿರಾಗಿಣಿ ಅಂತ ಕರೀತಾರೆ. ಯಾಕೆ ಅವ್ರನ್ನ ವೀರವಿರಾಗಿಣಿ ಅಂತಾರೆ ಅಂದರೆ, ಒಬ್ಬ ಕೌಶಿಕ ರಾಜ ಅವರನ್ನು ಮದುವೆ ಆಗಬೇಕು ಅಂತ ಹೇಳಿ ಆ ಬೇಡಿಕೆಯನ್ನು ಇಟ್ಟಾಗ ತಿರಸ್ಕರಿಸಿ ಉಟ್ಟ ಸೀರೆಯನ್ನೇ ಕಿತ್ತೊಗೆದು ಆ ಕೌಶಿಕನಿಗೆ ಒಂದು ಬುದ್ಧಿ ಮಾತನ್ನು ಹೇಳಿ, ಈ ದೇಹದಲ್ಲಿ ಏನಿದೆ ನೋಡು ಅಂತ ಹೇಳಿ, ಹಾಗೆ ಮತ್ತು ನೀನು ಯಾರನ್ನು ಮದುವೆ ಆಗಿದ್ದಿ ಅನ್ನುವಂಥ ಈ ಸಮಾಜದ ಕುಹಕಿಗಳಿಗೆ, ಸಮಾಜದಲ್ಲಿರುವಂಥ ಜನರಿಗೆ ನಾನು ಮದುವೆ ಆಗಿದ್ದೇನೆ, ಯಾರನ್ನು, ಚನ್ನಮಲ್ಲಿಕಾರ್ಜುನನ ಅಂತ ಹೇಳಿ, ಅದಕ್ಕೆ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ನೊಲಿದಿನವ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ನೊಲಿದಿನವ, ಎಡೆಯಿಲ್ಲದ ಕಡೆಯಿಲ್ಲದ ನಿಶೀಮ ಚೆಲುವಂಗ ನೊಲಿದಿನವ, ಎಡೆಯಿಲ್ಲದ ಕಡೆಯಿಲ್ಲದ ನಿಶೀಮ ಚೆಲುವಂಗ ನೊಲಿದಿನವ, ಭಯವಿಲ್ಲದ ಭವವಿಲ್ಲದ ನಿರ್ಭಯ ಚೆಲುವಂಗ ನೊಲಿದನವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗ ನೊಲಿದನವ, ಕುಲ ಸೀಮೆಯಿಲ್ಲದ ನಿಶೀಮ ಚೆಲುವಂಗ ನೊಲಿದನವ, ಕುಲ ಸೀಮೆಯಿಲ್ಲದ ನಿಶೀಮ ಚೆಲುವಂಗ ನೊಲಿದನವ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ದೇವ ಚೆಲುವ ಗಂಡ ನಿನಗೆ, ಚನ್ನಮಲ್ಲಿಕಾರ್ಜುನ ದೇವ, ಚನ್ನಮಲ್ಲಿಕಾರ್ಜುನ ಚೆಲುವ ದೇವ ನನಗೆ ಗಂಡ, ಈ ಸಾವ ಕೆಡುವ ಗಂಡರನ್ನೊಯ್ದು ಒಳೆಯೊಳಗಿಕ್ಕೆ ತಾಯೇ ಅಂತ ಹೇಳಿ ಆ ಸೃಷ್ಟಿಕರ್ತ ಪರಮಾತ್ಮನನ್ನೇ ತನ್ನ ಗಂಡನನ್ನಾಗಿ ಸ್ವೀಕಾರ ಮಾಡಿ ಆ ಉಡುತಡಿಯಿಂದ ಕಲ್ಯಾಣಕ್ಕೆ ಬಂದು ಅಲ್ಲಿ ಶರಣರ ಸಂಘದಲ್ಲಿ ಅಲ್ಲಿ ಕಳೆದು, ಅಲ್ಲಿ ಕಲ್ಯಾಣದಲ್ಲಿ ಶರಣರೊಡನೆ ಪ್ರಭುದೇವರು ಅದಕ್ಕೋಸ್ಕರ ಬಂದೆ ಅಂದಾಗ ಆಡುವುದು, ಪಾಡುವುದು, ಸರಸ ಸಮ್ಮೇಳನ ಮಾಡುವುದು, ಶರಣರೊಡನೆ ಅಲ್ಲಿ ನೀವು ಕೊಟ್ಟ ಆಯುಷ್ಯನ್ನು ಇಲ್ಲಿ ಕಳೆಯುವುದು ಅಂತ ಹೇಳಿ ತನ್ನ ಒಂದು ದೃಢವಾದ ಒಂದು ನಿರ್ಧಾರವನ್ನು ತಿಳಿಸಿ ಅನೇಕ ಲಕ್ಷಾಂತರ ವಚನಗಳನ್ನು ನಮಗಾಗಿ ಕೊಡಮಾಡಿ, ಯಾರಾದರೂ ಈ ಸಮಾಜದಲ್ಲಿ ದುಃಖಿಗಳಾಗಿದ್ದರೆ ಅಥವಾ ಯಾರಾದರೂ ನಿಂದೆ ಸ್ತುತಿ ನಿಂದೆಗಳು ಬಂದಂಥ ಜನರಿಗೆ ಒಂದು ಸಾಂತ್ವನ ಹೇಳುತ್ತಾ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಮುದ್ರದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದಂತಯ್ಯ, ಸಂತೆಯಲ್ಲಿ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳಿ ಆ ದುಃಖಿತರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿ, ಹಾಗೆ ಇಲ್ಲಿ ಹುಟ್ಟಿ ಬಂದಿದ್ದೇವೆ ಅಂದ ಮೇಲೆ ನಮಗೆ ಸ್ತುತಿಯೂ ಇರ್ತದೆ ಮತ್ತು ನಿಂದೆನೂ ಇರ್ತದೆ. ಅವು ಎರಡಕ್ಕೂ ನಾವು ಎದೆಗೊಡದೆ ಅಲ್ಲಿ ನಾವು ಹಿಂಜರಿಯದೆ
ಅವುಗಳನ್ನು ಎರಡೂ ಸಮಾನ ಭಾವದಿಂದ ತೆಗೆದುಕೊಂಡು ಒಂದು ಶಾಂತ ಚಿತ್ತದಿಂದ ಇರಬೇಕು ಅಂತ ಹೇಳಿ ಈ ನಾಡಿಗೆ ಒಂದು ಸಂದೇಶವನ್ನು ಕೊಟ್ಟು ಆ ಮಹಾತಾಯಿ ಮತ್ತು ಮೊದಲನೆಯ ಕವಿತ್ರಿ ಅಂದರೆ ಕನ್ನಡದ ಮೊದಲನೆಯ ಕವಿತ್ರಿ ಅಂದರೆ ಅಲ್ಲಿವರೆಗೆ ಮಹಿಳೆಯರು ಯಾರು ವಚನಗಳನ್ನು ಬರೆದಿದ್ದರು. ಅದರ ಪ್ರಥಮ ಬಾರಿಗೆ ವಚನಗಳನ್ನು ರಚಿಸಿದಂಥ ಆ ತಾಯಿ, ಅವಳ ಬದುಕು, ಅವಳ ಒಂದು ಜೀವನ ಎಲ್ಲರಿಗೂ ಆದರ್ಶಪ್ರಾಯ ಮತ್ತು ಹಾಗೆ ನಮ್ಮೆಲ್ಲರಿಗೂ ಒಂದು ಗೌರವಾನ್ವಿತ ತಾಯಿಯಾಗಿ ಅಲ್ಲಿ ಅಕ್ಕ ಮಹಾದೇವಿಯವರು ನಿಲ್ತಾರೆ. ಹಾಗೆ ಆ ತಾಯಿಯನ್ನು ನಾವು ಕೇವಲ ನೆನೆದರೆ ಮಾತ್ರ ಅಲ್ಲ, ಆ ತಾಯಿ ಕೊಟ್ಟಂಥ ವಚನಗಳನ್ನು ನಾವು ಓದಬೇಕು, ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು. ಹಾಗೆಯೇ ಆ ವಚನದಿಂದ ನಮ್ಮ ಬದುಕನ್ನು ಹಸನ ಮಾಡಿಕೊಳ್ಳುವಂಥ ಒಂದು ಭಾಗ್ಯ ನಮಗಲ್ಲಿ ದೊರಕ್ತದೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ವಚನಗಳನ್ನು ಓದೋಣ, ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಅಕ್ಕ ಮಹಾದೇವಿ ತಾಯಿಯವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಈ ನುಡಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶರಣಾರ್ಥಿ.